ಜನರು ದುಡ್ಡುಗೋಸ್ಕರ ಏನೇನ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಈ ಅಮ್ಮಂಗೆ ಮದ್ವೆ ಆಗೈತೆ ಆಲ್ರೆಡಿ ಫಸ್ಟೇ. ಮದ್ವೆ ಆಗಿ 2 ಮಕ್ಳು ಸಹ ಐತೆ. ವಧು ದಕ್ಷಿಣೆ ಕೊಡ್ತಾರೆ. ಅಂದ್ರೆ ಮದ್ವೆ ಆದ್ರೆ ಹೆಣ್ಣೋರ್ಗೆ ಕಾಸು ಕೊಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಈ ಅಮ್ಮ ಒಂದು ಹುಡುಗನ ಮದ್ವೆ ಆಗ್ಬಿಟ್ಟವಳೆ. ಈ ಹುಡುಗ ತಿಳಿದಿರೋನೋ ತಿಳ್ದೇ ಇರೋನೋ ಗೊತ್ತಿಲ್ಲ. ಆ ಅಮ್ಮನ್ ನೋಡಿದ್ರೆ ಗೊತ್ತಾಗ್ಬಾರ್ದ ಈ ಅಮ್ಮಂಗ್ ಮದ್ವೆ ಆಗಿರ್ತದೆ. ಈ ಅಮ್ಮನ್ ಫೇಸ್ ನೋಡಿದ್ರೆ ಗೊತ್ತಾಗಲ್ವಾ? ಮದ್ವೆ ಆಗಿರುತ್ತೆ, ಮದ್ವೆ ಆಗಿರಲ್ಲ ಅಂತ. ಈ ಹುಡುಗನ್ ಕಣ್ಣಲ್ಲಿ ಏನೈತೋ ಒಟ್ಟ ಈ ಹುಡುಗ ಜಿಗುಪ್ಸ್ಕೊಂಡ್ಬಿಟ್ಟಿದ್ನೇನೋ. ಮದ್ವೆ ಆಗಿಲ್ಲ ಅಂತ ಎಲ್ಲ ಅನಸ್ತಾರೆ ಅನ್ಬಿಟ್ಟು ಯಾವ್ದೋ ಒಂದ್ ಗಂಟೆ ಹಾಕೋಬಿಡೋಣ. ಯಾವ್ದೋ ಒಟ್ನಲ್ಲಿ ನೋಡಿ ಕೇಳೋ ಜನರಿಗೆ ನನಗೂ ಮದ್ವೆ ಆಗೈತಪ್ಪ ಅಂತ ಹೇಳ್ಕೊಬಿಡೋಣ ಅಂತ ಈ ಮದ್ವೆ ಆಗಕ್ಕೆ ರೆಡಿ ಆಗ್ಬಿಟ್ಟವ್ನೆ. ಅಂಥದ್ರಲ್ಲಿ ತಗ್ಲಾಕೊಂಡಿರೋದು ಯಾವ್ದೋ ಇದು 2 ಮಕ್ಕಳ ಮುದ್ದಿನ ಹೆಂಡತಿ ಮದ್ವೆ ಆಗಿ ತಗ್ಲಾಕೊಂಡ್ಬಿಟ್ಟವ್ನೆ. ಅದೊಂದು ಆ ಪಾಪ ಈ ಅಮ್ಮಂಗೂ ಏನ್ ಅನ್ಸಿಲ್ವಾ? 2 ಮಕ್ಳು ಅವ್ರೆ, ಗಂಡ ಅವ್ನೆ. ಅದಕ್ಕೋಸ್ಕರ ಆ ಮಕ್ಳಿಗೋಸ್ಕರ ಇರೋದ್ ಬಿಟ್ಟು ಇವ್ನ ಯಾರೋ ದುಡ್ಡು ಕೊಡ್ತಾನೆ ಅಂದ್ಬಿಟ್ಟು ಮದ್ವೆ ಆಗ್ಬಿಟ್ಟು ಜೀವನ ಏನು ಮದ್ವೆಗ್ ಬೆಲೆನೇ ಇಲ್ವಾ? ಮಕ್ಳಿಗ್ ಬೆಲೆ ಇಲ್ವಾ? ಅವಳು ಹೆತ್ತಿದ ಮಕ್ಳಿಗೂ ಬೆಲೆ ಇಲ್ಲ, ಮದ್ವೆಗ್ ಬೆಲೆ ಇಲ್ಲ. ಅಷ್ಟೊಂದ್ ದುಡ್ಡಿನ ಆಸೆ ಇದ್ರೆ ಹೋಗ್ ದುಡೀರಿ, ಕಷ್ಟಪಡ್ರಿ. ಈ ತರ ಥು ನಿಮ್ಮಕ್ಕೆ. ಈ ಮ್ಯಾಟ್ರ್ ಹೆಂಗ್ ಗೊತ್ತಾಗ್ಬಿಟ್ಟೈತೆ ಅಂದ್ರೆ ಮದ್ವೆ ಆಗಿ ಒಂದ್ ವಾರಕ್ಕೆ ತಗ್ಲಾಕೊಂಡ್ಬಿಟ್ಟವಳೆ ಇವಮ್ಮ. ಮದ್ವೆ ಆಗೈತೆ, ಫೋನ್ ಇಟ್ಕೊಂಡವಳೆ, ಫೋನಲ್ಲಿ ಮಿಸ್ ಆಗಿ ಮಕ್ಳಿಗೆ ಫೋನ್ ಮಾಡ್ಬಿಡವ್ರೆ ಅವ್ಳಿಗೆ. ಆಮೇಲೆ ಮಿಸ್ ಆಗಿ ಗಂಡನ ಕಡೆ ಮನೆಯವರು ಫೋನ್ ಎತ್ಬಿಡವ್ರೆ. ಹೊಸ್ದಾಗಿ ಗಂಡನ ಕಡೆಯವರು ಎತ್ಬಿಟ್ಟವ್ರೆ. ಅಯ್ಯೋ ಅಮ್ಮ ಯಾರಪ್ಪ ನೀವು ಅಂತ ಕೇಳ್ದಾಗ ಇವ್ರು ಅವ್ರ ಅಮ್ಮನ ಮಕ್ಳು ಅಂತ ಹೇಳ್ಬಿಟ್ಟವ್ರೆ. ಹಂಗಾಗಿ ಅಕ್ಕ ತಗ್ಲಾಕೊಂಡ್ಬಿಟ್ಟು ಹಿಂಗಾಗೈತೆ. ಇಂಥವೆಲ್ಲ ಪ್ರಪಂಚದ ಮೇಲೆ ಅವ್ರೆ. ಹುಷಾರಾಗಿ ಮದ್ವೆ ಆಗ್ಬೇಕು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದೆ ನಮ್ಮ ಸಮಾಜ ಅಂದ್ರೆ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬಿಡ್ತೀವಿ. ಅಲ್ಲ ಗುರು, ಮಕ್ಳನ್ನ ಮಕ್ಳೇ ಇಲ್ಲ, ಮದ್ವೆ ಆಗಿರೋದು ಮದ್ವೆನೇ ಆಗಿಲ್ಲ ಅಂದ್ಮೇಲೆ ಈ ಬೆಲೆ ಎಲ್ಲಿ ಬತ್ತು ಸಂಬಂಧಗಳಿಗೆ? ಇಲ್ಲಿ ಯಾವ ಸಂಬಂಧಕ್ಕೂ ಬೆಲೆ ಇಲ್ಲ. ಈಗಿನ ಕಾಲ ನೋಡ್ತಾ ಇದ್ರೆ ಯಾವ ಸಂಬಂಧ, ಪ್ರೀತಿ ಯಾವ್ದಕ್ಕೂ ಬೆಲೆ ಇಲ್ಲ. ಬರೀ ದುಡ್ಡುಗೋಸ್ಕರನ? ಬರೀ ದುಡ್ಡುಗೋಸ್ಕರನೇ ಈ ಪ್ರಪಂಚ ಇರ್ಬೋದಾದ್ರೆ ಯಾಕೆ ಪ್ರೀತಿ ಮಾಡ್ಬೇಕು? ಯಾಕೆ ಮುಂದೆ ಹೋಗ್ಬೇಕು? ಅರ್ಥವೇ ಆಗ್ತಾ ಇಲ್ಲ.